ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ರೀಡಿಂಗು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಹೆಂಗೈತಿ, ಇವತ್ತಿನ ದಿನ ನಿಮ್ಮದು ಹೆಂಗೈತಿ, ಇವತ್ತು ಓವರಾಲ್ ಡೇ ಹೆಂಗೈತಿ, ಇವತ್ತು ಏನು ಚಾಲೆಂಜ್ ಬರ್ತೈತಿ, ಆಮೇಲೆ ಅದನ್ನು ನೀವು ಅದನ್ನು ಹೆಂಗೆ ಸರಿ ಮಾಡ್ಕೋಬೋದು. ಆ್ಯಂಡ್ ವಿತ್ ಗಾಡೆಸಸ್, ಏಂಜಲ್, ಡಿವೈನ್, ಯೂನಿವರ್ಸ್, ವಾಟ್ ಎವರ್ ಯು ಕಾಲ್, ಅದರದ್ದು ಗೈಡೆನ್ಸ್ ಏನಂತ ನೋಡೋಣ ಅಂತ. ಓಕೆ, ಎಕ್ಸ್ಕ್ಯೂಸ್ ಮೀ. ನೀವು ಯಾವ ವ್ಯಕ್ತಿ ಬಗ್ಗೆ ಇವತ್ತು ಎನರ್ಜಿ ನೋಡ್ಬೇಕಂತಂದ್ರೆ, ಅವ್ರ ಮನಸ್ಥಿತಿ ಹೆಂಗೈತೆ ಅಂತ ನೋಡಿ ಬಂದರೆ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ಇದನ್ನು ನಾನು ಡೈಲಿ ಟ್ಯಾರೋ ಕನ್ನಡ ಮಾಡ್ತಿದ್ದೀನಿ. ಎಸ್ಪೆಷಲಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಬಗ್ಗೆ. ನೀವು ನಿಖಿತಾ ಟ್ಯಾರೋ ಡೈಲಿ ಸ್ಪಿರಿಚುವಲ್ ಮೆಸೇಜಸ್, ಹೀಲಿಂಗ್ ಗೈಡೆನ್ಸ್, ಕನ್ನಡ ಟ್ಯಾರೋ ರೀಡಿಂಗ್ಸ್, ನಿಮ್ಮ ವ್ಯಕ್ತಿದ ಫೀಲಿಂಗ್ಸ್ ಎಲ್ಲ ಏನಾದರೂ ಅಂಥದ್ದು ಹುಡುಕ್ತಿದ್ರಿ ಅಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಸಪೋರ್ಟ್. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋಸ್ ಬಂದಿರಿ ವೆಲ್ಕಮ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಈ ಕಡೆದು ನಿಮ್ಮ ಎನರ್ಜಿ, ಆ ಕಡೆದು ನಿಮ್ಮ ವ್ಯಕ್ತಿಯ ಎನರ್ಜಿ. ನಮ್ಮೂರಾಗ ಭಾಳ ಮರಿ ಬರ್ತೈತಿ, ಗುಡುಗು ಸಿಡ್ಲು. ನಿಮ್ಮೂರೊಳಗೆ ಹೆಂಗೈತಿ ನೋಡ್ರಿ, ಮೆಸೇಜ್ ಮಾಡಿರಿ. ನಮ್ಮೂರು ಲಕ್ಷ್ಮೇಶ್ವರ, ಗದಗ ಡಿಸ್ಟಿಕ್. ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಯಾವುದೋ ಒಂದು ರೀತಿ ಒಳಗೆ ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ನಿಮ್ಮ ಎನರ್ಜಿ ಏನಂತ ನೋಡೋಣ. ಸೊ ಓವರಾಲ್ ಡೇ ಹೆಂಗೈತಿ, ಏನು ಚಾಲೆಂಜಸ್, ಮತ್ತು ಅದಕ್ಕೆ ನೀವೇನು ಮಾಡ್ಕೋಬೇಕು. ಸೊ 5 ಆಫ್ ಕಪ್ಸ್ ಇನ್ ರಿವರ್ಸ್, ದ ಮೂನ್, 8 ಆಫ್ ಪೆಂಟಕಲ್ಸ್. ಭಾಳ ಒಂದು ಡಿಪ್ರೆಷನ್ ಒಳಗೆ ಹೋಗೇನಿ ಅಂತ ಹೇಳ್ರಿ, ಅಥವಾ ನಾವು ಒಂದು ಬ್ರೇಕಪ್ ಆಯ್ತು, ನನ್ನ ಮನಸ್ಸೊಳಗೆ ಏನೋ ನೋವು ಐತಿ ಅಂದ್ರೆ ಅದರಿಂದ ಹೊರಗೆ ಬರೋಕೆ ನೀವು ನೋಡೋಕೆ ಟ್ರೈ ಮಾಡ್ತೀರಿ. ಇವತ್ತಿನ ದಿನ ಮಾಡಲೇಬೇಕು. ಇವತ್ತಿನ ದಿನ ನೀವು, ಯಾಕಂದ್ರೆ ನಿಮ್ಮ ಜೀವನದೊಳಗೆ ಹೋಗಿದ್ದೇನೆ ಬಿಟ್ಟು ಈಗ ಸದ್ಯ ಏನೈತಿ, ಯಾಕಂದ್ರೆ ನಿಮ್ಮ ಖುಷಿ ಕೊಡುವಂಥ ಅಥವಾ ನಿಮ್ಮ ರಿಲೇಷನ್ಶಿಪ್ ಹೀಲ್ ಮಾಡುವಂಥದ್ದು, ನಿಮ್ಮನ್ನೇ ನೀವು ಹೀಲ್ ಮಾಡ್ಕೊಳೋಂಥದ್ದು ಇಲ್ಲೇ ನಿಮ್ಗೆ ಆಪ್ಷನ್ ಅದಾವು. ಬಟ್ ನೀವು ಅದನ್ನು ನೋಡ್ತಾ ಇಲ್ಲ ಅಂತಂದ್ರೆ ಇವತ್ತು ನೀವು ಅದನ್ನು ನನ್ನ ಜೀವನದಾಗ ಇದೈತಿ, ನಾನು ಅದನ್ನು ಖುಷಿಯಾಗಿ ತಗೋಬೇಕು ಅಂದರೆ ಖುಷಿ ಪಡೋ ಸಂಗತಿಗಳು, ಒಂದು ಜೀವನನ ಆರಾಮಾಗಿ ಮಾಡೋಕ್ಕಾಗಿ ಒಂದು ನನಗೆ ಜೀವನದಾಗ ಸಂಗತಿಗಳದಾವು. ಬಟ್ ನಾನು ಅದನ್ನು ನೋಡಲಿಲ್ಲ ಅಂತ ಯಾರ್ಯಾರು ಇಷ್ಟು ದಿನ ಇದ್ರಿ ಅದರಿಂದ ಹೊರಗೆ ಬರ್ತದೆ ರೀ ಆ ಎನರ್ಜಿಯಿಂದ. ಇವತ್ತು ದಿಸ್ ಇಸ್ ಅ ಗುಡ್ ಎನರ್ಜಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳೋ ಅಂಥ ಎನರ್ಜಿ ಇವತ್ತು. ಓಕೆ, ಸೊ ಇವತ್ತು ಏನು ನಿಮಗೆ ಚಾಲೆಂಜ್ ಬರ್ಬೋದು ಅಂತಂದ್ರೆ, ಬೇರೆಯವ್ರ ಮಾತು ಕೇಳ್ಕೊಳೋದು, ನಿಮ್ಮ ಲೈಫ್ ಒಳಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ಇನ್ನೊಬ್ರು ಯಾರೋ ಬಂದು ಮೂಗು ತೋರ್ಸೋದು ಅಂತ ನಿಮಗೆ ಒಂದು ಭಯ ಐತಿ. ಆ ಭಯನ ನೀವು ಬಿಟ್ಟು ಹೊರಗೆ ಬರಬೇಕು. ನಿಮ್ಮದೊಂದು ಸಬ್ಕಾನ್ಷಿಯಸ್ಲಿ ಒಂದು ಫಿಯರ್ಸ್ ಅದಾವು, ನಿಮ್ಮೊಳಗೆ ನಿಮಗೆ ಫಿಯರ್ಸ್ ಅದಾವು. ನಾನು ಅದಕ್ಕೆ ಕೆಪೇಬಲ್ ಅದನೋ ಇಲ್ಲೋ, ನಾನು ಇದನ್ನು ಸರಿ ಮಾಡ್ಕೋಬೋದೋ ಇಲ್ಲೋ. ಜೋರು ಗಾಳಿ ಬರ್ತೈತಿ ಮತ್ತು ಗುಡುಗು ಸಿಡ್ಲು ಬರ್ತದೆ ಹೊರಗೆ. ಓಕೆ, ಆ ರೀತಿಯಂಥ ಎನರ್ಜಿನಲ್ಲಿ ನೀವು ಹೊರಗೆ ಬರಬೇಕಾಗ್ತದೆ ಇವತ್ತಿನ ದಿನ. ಕೆಲವೊಂದು ಸತ್ಯಗಳನ್ನು ನೀವು ಒಪ್ಕೋಬೇಕಾಗ್ತದಿಲ್ಲ. ಯಾಕಂದರೆ ಜೀವನ ಹಿಂಗೆ ಐತಿ ಅಂದಮೇಲೆ ಅದನ್ನು ವಿ ಹ್ಯಾವ್ ಟು ಆ್ಯಕ್ಸೆಪ್ಟ್ ಇಟ್. ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ, ನಾವು ಅದನ್ನು ಒಪ್ಕೊಂಡಿಲ್ಲ ಅಂದ್ರೆ ಈ ಎನರ್ಜಿಗೆ ಹೋಗಿದ್ರಿ. ಸೊ ಈಗ ಇದನ್ನು ನೀವು ಒಪ್ಕೊಳಕ್ಕೆ ರೆಡಿ ಆಗಿರಿ. ನನ್ನ ಜೀವನದಾಗ ಹಿಂಗಾತು. ಎಸ್, ನಾ ಇದನ್ನು ಒಪ್ಕೋಬೇಕು, ಮುಂದೆ ಹೋಗ್ಬೇಕು. ಇನ್ನೊಬ್ರನ್ನ ಮಾತು ಕೇಳ್ಕೊಂಡು ನೀವು ಏನು ಹೆದರ್ತಿದ್ರಿ ಅದರಿಂದ ಹೊರಗೆ ಬರೋದು ನಿಮ್ಮ ಚಾಲೆಂಜ್. ಏನಾದರೂ ನಿಮ್ಗೆ ಇವತ್ತು ಒಂದು ಸತ್ಯಗಳು ಗೊತ್ತಾದವು ಜೀವನದಾಗಿನವು, ಅದನ್ನು ಅರಗಿಸ್ಕೋಬೇಕಂತೇವಲ್ಲ ನಾವು, ಅದನ್ನು
ಆಕ್ಸೆಪ್ಟ್ ಮಾಡ್ಕೊಳೋದದ ನಿಮ್ದು ಇವತ್ತು ಚಾಲೆಂಜ್. ಸೊ ಇದನ್ನು ಈ ರೀತಿ ಎನರ್ಜಿಯಿಂದ ನೀವು ಹೊರಗೆ ಬರಬೇಕಂದ್ರೆ ನೀವು ಇವತ್ತು ಏನು ಮಾಡ್ಬೇಕಂದ್ರೆ ಪದೇ ಪದೇ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊತಿರ್ಬೇಕು, ನಿಮಗೆ ನೀವು ಬೂಸ್ಟ್ ಮಾಡ್ಕೊತಿರ್ಬೇಕು. ಈಗ ಹೀಲಿಂಗ್ ಎನರ್ಜಿಗೆ ಬಂದಿರಿ, ಎಸ್ ಐ ಹ್ಯಾವ್ ಟು ಹೀಲ್. ಮತ್ತು ವಾಪಸ್ ಎನರ್ಜಿಗೆ ಹೋಗ್ಬಾರ್ದು. ಅಂದರೆ ಯಾರೋ ಬಂದರು ಹೇಳಿದರು ಮತ್ತೇನೋ ಬೇಜಾರು ಮಾಡಿದರು, ಆಗ ಹೋಗಿದ್ದ ವಿಷಯಗಳನ್ನು ಮಾತಾಡಿದ್ರೆ ನಿಮಗೆ ಮನ್ಸಿಗೆ ನೋವು ಮಾಡೋದು, ಸಿಟ್ಟು ಬರ್ಸೋದು, ಇಂಥವೆಲ್ಲ ಏನೋ ಮಾತಾಡಿದ್ರೆ ಮತ್ತು ನೀವು ಟ್ರಿಗರ್ ಆದ್ರಿ, ಮತ್ತು ವಾಪಸ್ ಅದ ಮೋಡ ಅಥವಾ ಅದ ಎನರ್ಜಿ ಒಳಗೆ ಹೋಗ್ಬಿಟ್ರಿ. ಹಂಗೆ ಆಗಬಾರ್ದು ಅಂದಾಗ ನೀವು ಪದೇ ಪದೇ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೇಕು, ನಿಮಗೆ ನೀವು ಬೂಸ್ಟಿಂಗ್ ಮಾಡ್ಕೋಬೇಕು, ನಿಮಗೆ ನೀವು ಒಳ್ಳೆಯದಾದಂಥ ಒಂದು ನಿಮ್ಮ ಪರಿಸ್ಥಿತಿಗೆ ಒಳ್ಳೆ ಆಗೋಂಥ ಪರಿಸ್ಥಿತಿ ಜನ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಇದು ನಿಮ್ಮ ಎನರ್ಜಿ. 5, 8, 9 ಈ ನಂಬರ್ ಇವತ್ತು ನಿಮ್ಗೆ ಭಾಳ ಇಂಪಾರ್ಟೆಂಟ್. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಭಾಳ ಹಿಂಗೆ ಹೋಗ್ಕರಲ್ಲ ಆ ರೀತಿಯಾದಂಥ ಯಾರು ನಿಮ್ಮ ದೂರ ಅದಾರ ನಿಮ್ಮ ವ್ಯಕ್ತಿ ಅಂತ ನೀವೇನೋ ಅನ್ಕೊಳಕತ್ತಿದ್ರೆ ಇವತ್ತು ಸಡನ್ನಾಗಿ ಬಂದು ನಿಮ್ಮ ಜೊತೆಗೆ ಮಾತಾಡಿ ನಿಮ್ದೇನೋ ನೆನಪಾತು, ಒಂದು ಮೆಸೇಜ್ ಹಾಕಿದೆ, ಏನಾರು ಹಂಗೆ ಮಾಡು ಅಂತ ಎನರ್ಜಿ ಐತಿ ನೋಡಿರಿ. ಇವತ್ತು ಟ್ರಾವೆಲಿಂಗ್ ಎನರ್ಜಿ ಐತಿ, ಭಾಳ ಫೈರ್ ಎನರ್ಜಿ. ಯೋಚನೆಗಳು ಭಾಳ ಅವರು ಇವತ್ತು ಫಾಸ್ಟ್ ಇರ್ತಾವೆ ಅಂತಂದ್ರೆ ಎಲ್ಲಿಂದ ಎಲ್ಲಿಗೋ ಯೋಚನೆ ಮಾಡ್ತಾರೆ. ಇವತ್ತು ನಿಮ್ಮ ಬಗ್ಗೆ ಇರ್ಬೋದು, ಅವ್ರ ಜೀವನದ ಬಗ್ಗೆ ಇರ್ಬೋದು, ಭಾಳ ದೂರದೃಷ್ಟಿ ಒಳಗೆ ಗಾಳಿ ಒಳಗೆ ಹಾರಾಡುವಂಥದ್ದು ಯೋಚನೆಗಳಂತೀವಲ್ಲ ಹಂಗೆ. ಇವತ್ತು ಅವ್ರಿಗೆ ಚಾಲೆಂಜ್ ಅದು ಓವರ್ ಥಿಂಕಿಂಗಿಂದ ಅವ್ರು ಹೊರಗೆ ಬರ್ಬೇಕು. ತಮ್ಮನ್ನು ಮತ್ತು ತಮ್ಮ ವ್ಯಕ್ತಿಗಳನ್ನು, ಅವ್ರನ್ನ ಪ್ರೀತಿಸೋ ವ್ಯಕ್ತಿಗಳನ್ನು, ನಿಮ್ಮನ್ನು ಆತದ್ರಾಗ ಅವ್ರನ್ನ ತಮ್ಮ ಓವರ್ ಥಿಂಕಿಂದ ಅವರು ಕಾಪಾಡ್ಕೋಬೇಕಾಗ್ತದೆ. ಇವತ್ತಿನ ಅದರಿಂದ ದೂರ ಹೋಗ್ಬೇಕು. ಯಾಕಂದ್ರೆ ಥಿಂಕಿಂಗ್ ಎನರ್ಜಿ, ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಇಲ್ಲಿ ಭಾಳ ಕಾಣ್ತಾ ಐತಿ ನಿಮ್ಮ ವ್ಯಕ್ತಿಯ ಇವತ್ತಿನ ದಿನ ಮನಸ್ಥಿತಿ ಒಳಗೆ. ಇವತ್ತಿಂದ ಅವ್ರು ಏನು ಮಾಡ್ಬೇಕಂದ್ರೆ ತಮ್ಮ ಪಾಯಿಂಟ್ ಆಫ್ ವ್ಯೂವಿಂದ ಈ ಪರಿಸ್ಥಿತಿನ ನಾ ಹೆಂಗೆ ಸರಿ ಮಾಡ್ಕೋಬೋದು ಅಂದರೆ ಅವ್ರ ಯೋಚನೆಗಳಿಂದ ಅಥವಾ ತಾವದನ್ನು ಸರಿ ಮಾಡ್ಕೋಬೇಕು. ಬೇರೆಯವ್ರು ಕೇಳಿದೆಲ್ಲ ಅವರು ಇಷ್ಟು ದಿನ ಕೇಳ್ತಿದ್ರಂದ್ರೆ ಅವರ ಪಾಯಿಂಟ್ ಆಫ್ ವ್ಯೂವಿಂದನೇ ಅವರು ಇವತ್ತು ಒಂದು ಡಿಸಿಷನ್ ತೊಗೋಬಹುದು. ಅಥವಾ ಹೊಸ ವಿಚಾರಗಳ ಬಗ್ಗೆ ಅವರು ಫೋಕಸ್ ಮಾಡಿದ್ರೆ ಇವತ್ತು ಅವ್ರಿಗೆ ಸ್ವಲ್ಪ ನೆಗೆಟಿವಿಟಿ ಅಥವಾ ಅವ್ರ ಯೋಚನೆಗಳಿಂದ ಅವರು ಓವರ್ ಥಿಂಕಿಂಗಿಂದ ಅವರು ಹೊರಗೆ ಬರೋವಂಥದ್ದು ಚಾನ್ಸಸ್ ಭಾಳ ಐತೆ. ಸೊ 4, 6, 2 ನಂಬರ್ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಇವತ್ತು ಭಾಳ ಇಂಪಾರ್ಟೆಂಟ್ ಅದಾವೆ. ಸೊ ಏಂಜಲ್ ಗೈಡೆನ್ಸ್ ಏನು ಬರ್ತೈತಿ ನಿಮಗಾಗಿ ನೋಡೋಣ. ಮೋಸ್ಟ್ಲಿ ಹಿಂದೆ ನಿಮ್ಗೆ ಗುಡುಗು ಸಿಡ್ಲಿಂದ ಶಬ್ದ ಕೇಳ್ತಿರಬಹುದು. ಭಾಳ ಅಂದ್ರೆ ಭಾಳ ಜೋರು ಬರ್ತೈತಿ ಗುಡುಗು ಸಿಡ್ಲು. ಬೌಂಡ್ರೀಸ್, ಕಂಪ್ಯಾಷನ್, ಇಂಡಿಪೆಂಡೆಂಟ್. ನಿಮಗೋಸ್ಕರ ಟೈಮ್ ಕೊಟ್ಕೊಳ್ರಿ. ಇನ್ನೊಬ್ಬ ಈ ರೀಡಿಂಗ್ ಈ ಎನರ್ಜಿ ಪದೇ ಪದೇ ಬರ್ತೈತಿ. ಯಾರು ದಿನ ನೋಡ್ತೀರಿ ಗೊತ್ತಾಗ್ತದೆ. ಲವ್ ಯುವರ್ ಸೆಲ್ಫ್. ಇನ್ನೊಬ್ರಿಗೋಸ್ಕರ ಕಾಂಪ್ರಮೈಸ್ ಅಗದಿ ಆಗಬೇಡ್ರಿ. ನಿಮ್ಮನ್ನು ನೀವು ಮರೆತು ನಿಮ್ಮತನನ ಮರೆತು ಆಗಬೇಡ್ರಿ ಅಂತ ಬಂದೈತಿ. ಓಕೆ, ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡ್ಕೋಬೇಡ್ರಿ, ನಿಮ್ಮ ಬಗ್ಗೆ ನೀವು ಜಡ್ಜ್ ಮಾಡ್ಕೋಬೇಡ್ರಿ. ಅದಕ್ಕೆ ಯಾಕಂದ್ರೆ ಇಲ್ಲಿ ಬಂತು ನಿಮ್ಮ ಒಳಗೆ ನೀವು ಹೆದರ್ಕೊಂಡು ಕುಂದ್ರಬೇಡ್ರಿ ಅಂತ ಬಂತಲ್ಲೇ. ಓಕೆ, ಸೊ ನಿಮ್ಮೊಳಗೆ ಏನು ಕ್ವಾಲಿಟೀಸ್ ಅದಾವು, ನಿಮ್ಮೊಳಗೆ ನೀವು ಏನು ಸಶಕ್ತ ಅದಿರಿ, ನೀವೇನು ಗುಡ್ ಅದಿರಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ಯೂಟಿಫುಲ್, ಓಕೆ, ಐ ಆಮ್ ಕಂಪ್ಯಾಷನ್. ನಿಮಗೆ ನೀವು ಕಾಂಪ್ಲಿಮೆಂಟ್ ಕೊಟ್ಕೊಳ್ರಿ ಯಾವಾಗಲೂ. ಸೊ ಅದು ನಿಮ್ಮೊಳಗೆ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡ್ತೈತಿ. ಸೊ ಇಲ್ಲಿ ಬಂದೈತೆ ನೋಡಿರಿ, ಸಕ್ಸಸ್ ಆಗಬೇಕು ನೀವು ಅಂದ್ರೆ ಜೀವನದಾಗ ಎಲ್ಲರೂ ಗೆಲ್ಲಬೇಕು ಅಂದಾಗ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋದು ಕಲೀರಿ. ಇಂಡಿಪೆಂಡೆಂಟಾಗಿ ನೀವು ಡಿಸಿಷನ್ನ
ಮಾಡ್ಕೊಳೋದನ್ನು ಕಲೀರಿ. ಸೊ ಅದು ನಿಮಗೆ ಸಕ್ಸಸ್ಸಿಗೆ ದಾರಿ ಆಗ್ತೈತಿ. ಯಾಕೆ ಇದು ಬಂದೈತಿ ಅಂದ್ರೆ ನೋಡ್ರಿ, ದಿಸ್ ಭಾಳ ಅಂದ್ರೆ ಭಾಳ ಹೆದರಾಕತ್ತೀರಿ ನೀವು ಮುಂದೆ ಹೋಗಕ್ಕೆ. ಜೀವನದಾಗ ಮುಂದೆ ಹೋಗಕ್ಕಂದ್ರೆ ಏನೋ ಹೆದರಿಕೆ ನಿಮಗೆ. ಯಾರೋ ನಿಮ್ಮನ್ನು ಹೋಲ್ಡ್ ಮಾಡ್ತಿದಾರ, ನಿಮ್ಮೊಳಗೆ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವರು ಹೋಲ್ಡ್ ಮಾಡ್ತಾರೆ. ನೀ ಹೋಗ್ಬಿಡಬೇಡ, ಹಂಗೈತಿ ಹಿಂಗೈತಿ ಹೊರಗಿನ ಜಗತ್ತು ಅಂತ ಹಿಂಗೆಲ್ಲ ಹೇಳ್ತಾರಲ್ಲ, ಅದು ನಮಗೊಂಥರ ಭಯನೇ. ಆ ರೀತಿಯಾದಂಥ ಒಂದು ಏನೋ ಭಯಗಳು ನಿಮ್ಮನ್ನು, ಉದಾಹರಣೆ ಅದನ್ನ ಹೇಳಿದ್ದೆ. ಸೊ ಆ ರೀತಿ ಭಯ ನಿಮ್ಮನ್ನು ಆವರಿಸ್ಕೊಂಡೈತಿ. ಅದರಿಂದ ಹೊರಗೆ ಬರ್ರಿ ಅಂತ ನಿಮಗೆಲ್ಲ ಇವತ್ತಿಂದ ರೀಡಿಂಗ್ ಬಂದೈತಿ. ಸೊ ಇವತ್ತಿನ ರೀಡಿಂಗನ್ನು ಮುಗ್ಸೋಣಂತ. ಇದು ಎನರ್ಜಿ ಏನು ತಿಳ್ಕೊತಿರಲ್ಲ, ನಿಮ್ಗೆ ಹೆಲ್ಪ್ಫುಲ್ ಭಾಳ ಆಗ್ತದೆ. ಇವತ್ತಿನ ದಿನ ಹೆಂಗೆ ಆಗ್ಬೇಕು, ನಾನು ಹೀಲ್ ಹೆಂಗೆ ಆಗಬೇಕು, ನಾ ಇವತ್ತು ಏನು ಹೆಂಗೆ ಇರಬೇಕು. ಓಕೆ, ಎಷ್ಟೋ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕೆಲವೊಂದು ಬ್ಯಾಡಾಗಿ ವಿಷಯಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ನಿಮ್ಮ ಎನರ್ಜಿ ನೀವು ತಿಳ್ಕೊಂಡ್ರೆ, ನಿಮ್ಮ ವ್ಯಕ್ತಿ ಎನರ್ಜಿ ನೀವು ತಿಳ್ಕೊಂಡ್ರೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಹಿಯರ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ ಜೊತೆಗೆ. ಇದು ನಿಮ್ಮ ಪವಿತ್ರವಾದ ಒಂದು ಸ್ಪೇಸ್ ಇದೆ ಚಾನಲ್, ನಿಮ್ಮದು ಯುವರ್ ಸ್ಪೇಸ್. ಓಕೆ, ನೀವು ಕನ್ನಡ ಟ್ಯಾರೋ ರೀಡಿಂಗ್ಸ್, ಡೈಲಿ ಟ್ಯಾರೋ ರೀಡಿಂಗ್ಸ್, ಹೀಲಿಂಗ್ ಗೈಡೆನ್ಸಸ್, ಸ್ಪಿರಿಚುವಲ್ ಗೈಡೆನ್ಸಸ್, ನಿಮ್ಮ ಎನರ್ಜಿ, ನಿಮ್ಮ ವ್ಯಕ್ತಿ ಎನರ್ಜಿ, ಅವ್ರ ಫೀಲಿಂಗ್ಸು, ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ, ಅಲ್ಲಿ ಏನಾಗ್ತೈತಿ ಎಲ್ಲ ತಿಳ್ಕೊಬೇಕಂತ ನೀವು ಬಯಸ್ತಿದ್ರಿ ಅಂದರೆ, ಸೊ ದಿಸ್ ಈಸ್ ದ ರೈಟ್ ಪ್ಲೇಸ್ ಆ್ಯಂಡ್ ಸೇಫ್ ಪ್ಲೇಸ್ ಫಾರ್ ಯು. ಓಕೆ, ಇಷ್ಟು ಹೇಳ್ತಾ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಅದು ಪೇಯ್ಡ್ ಇರ್ತೈತಿ. ಸೊ ಇಲ್ಲಿವರೆಗೂ ರೀಡಿಂಗ್ ನೋಡ್ತಿದ್ರೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಎನರ್ಜಿ ಎಕ್ಸ್ಚೇಂಜ್ ಏನು ಮಾಡ್ಕೊಬೋದು ಅಂದರೆ ನೋಡಿರಿ, ಬೌಂಡ್ರೀಸ್, ಕಂಪ್ಯಾಷನ್, ಇಂಡಿಪೆಂಡೆನ್ಸ್, ನೀವು ಏನು ಬೇಕಾದರೂ ಮಾಡ್ಕೊಬೋದು. ಎಲ್ಲ ಮೂರೂ ಒಳ್ಳೆ ಎನರ್ಜಿಗಳು ನಿಮ್ಮ ಜೀವನದಾಗ ಇವು ಬೇಕು. ಯಾರು ಇಂಡಿಪೆಂಡೆಂಟ್ ಆಗಿ ನಿಮ್ಗೆ ಡಿಸಿಷನ್ ತೊಗೊಳಕ್ಕೆ ಆಗಲ್ಲ ನನಗೆ ಅಂತ ಅಂತಿರ್ತೀರಿ, ಸ್ವತಂತ್ರವಾಗಿ ನಿಮಗೆ ಇಲ್ಲ ಯಾರ್ದೋ ಒಬ್ರದ್ದು, ಇಲ್ಲರಿ ನಮ್ಮ ಮಮ್ಮಿ ಹೇಳ್ದಂಗೆ ಹೇಳೋರಿ, ನಮ್ಮ ಡ್ಯಾಡಿ ಹೇಳ್ದಂಗೆ ಹ್ಞೂ ರೀ, ನಮ್ಮ ಮನೆಯವ್ರು ಹೇಳ್ದಂಗೆ ರೀ, ನನ್ನ ಫ್ರೆಂಡ್ಸ್ ಹೇಳ್ದಂಗೆ ರೀ ಅಂತ ಹೀಗೆಲ್ಲ ಹೇಳ್ತಿರ್ತಿರಲ್ಲ. ಸೊ ಇಂಡಿಪೆಂಡೆಂಟಾಗಿ ಡಿಸಿಷನ್ ಮಾಡ್ಕೊಳೋದು ಕಲೀರಿ ಅಂದರೆ ಇಂಡಿಪೆಂಡೆಂಟ್ ಅಂತ ಮಾಡ್ಕೊಳ್ರಿ. ನಿಮಗೆ ನೀವು ಜಡ್ಜ್ ಮಾಡ್ಕೊತಿರ್ತೀರಿ, ಇನ್ನೊಬ್ರನ್ನ ಜಡ್ಜ್ ಮಾಡ್ತಿರ್ತೀರಿ. ಇನ್ನೊಬ್ರು ಬರೇ ಯಾವಾಗಲೂ ಹೆಂಗೆ ಮಾಡ್ತೇವೆ ನಾವು ಅಂತಂದ್ರೆ, ಈ ಅವ್ರನ್ನ ಹಂಗೆ ಬಿಡ, ಇವ್ರು ಹಿಂಗೆ ಬಿಡ, ಅವ್ರು ಭಾಳ ಚಲೋ ಆಗ್ಯಾರ, ಅವ್ರಿಗೇನೋ ಇರಬೇಕು. ನಮ್ಮಲ್ಲಿ ಎನರ್ಜಿ ನಮ್ಗೆ ಒಂಥರ ನಮಗೆ ನಾವು ಅದು ಡಿಮೋಟಿವೇಟ್ ಮಾಡ್ಕೊಂಡಂಗೆ ನಾವು ಆ ಎನರ್ಜಿ. ಸೊ ಅದು ಬೇಡ ಅಂದ್ರೆ ಕಂಪ್ಯಾಷನ್ ಮಾಡಿರಿ. ಸೊ ಯು ಹ್ಯಾವ್ ಟು ಸೆಟ್ ಯುವರ್ ಬೌಂಡ್ರಿ. ಸೊ ಬೌಂಡ್ರೀಸ್ ಅಂತ ಮಾಡ್ಕೊಳ್ರಿ. ನಿಮ್ಗೆ ಯಾರು ನಿಮ್ಮ ಲೈಫ್ ಒಳಗೆ ಏನು ಬೇಕು ಅದನ್ನು ನೀವು ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ.